ಏನೋ ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಸೋಂಕುಗಳು ಹೆಚ್ಚಾಗ್ತಾ ಇದ್ದಾವೆ. ಇವತ್ತಿನಿಂದಲೇ ರಾಜ್ಯದಾದ್ಯಂತ ಕೋವಿಡ್ ಟೆಸ್ಟಿಂಗ್ ಆರಂಭ ಆಗ್ತಾ ಇದೆ. ಇವತ್ತಿನಿಂದಲೇ ಇನ್ನು ರಾಜ್ಯದ 8 ಮೆಡಿಕಲ್ ಕಾಲೇಜು ಅದರ ಜೊತೆಗೆ ಜಿಲ್ಲಾಸ್ಪತ್ರೆಗಳಲ್ಲೂ ಕೂಡ ಟೆಸ್ಟನ್ನು ಮಾಡ್ತಾರೆ. ರಾಜಧಾನಿಯಲ್ಲಿ ಹೆಚ್ಚು ಕೋವಿಡ್ ಟೆಸ್ಟ್ ಮಾಡಲಿಕ್ಕೆ ಈಗ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿ ಸಭೆಯೂ ಕೂಡ ಮಾಡಲಾಗಿದೆ. ಆ ಸಭೆಯಲ್ಲಿ ಅನೇಕ ತೀರ್ಮಾನ ಮಾಡಿಕೊಂಡಿದ್ದಾರೆ. ಟೆಸ್ಟಿಂಗ್ ಲ್ಯಾಬ್ ಓಪನ್ ಮಾಡುವಂತೆ ಸೂಚಿಸಿದ್ದ ಸಮಿತಿ ಇನ್ನು ಸಮಿತಿ ಸೂಚನೆ ಮೇರೆಗೆ ಕೋವಿಡ್ ಟೆಸ್ಟ್ ಮಾಡಲಿಕ್ಕೆ ಈಗ ನಿರ್ಧಾರ ಮಾಡ್ತಾ ಇದ್ದಾರೆ. ಆಯ್ದ ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಕಾಲೇಜುಗಳಲ್ಲೂ ಟೆಸ್ಟಿಂಗ್ ಅನ್ನು ಮಾಡ್ತಾರೆ. ಇದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಒಂದಿಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ 2019ರಲ್ಲಿ ಕೋವಿಡ್-19 ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಒಂದು 2-3 ಕೇಸ್ ಅಲ್ವಂತ ತುಂಬ ನೆಗ್ಲಿಜೆನ್ಸಿ ಮಾಡಿದರು. ಸಾರ್ವಜನಿಕರು ಅದನ್ನೇ ಮಾಡಿದರು. ಜೊತೆಗೆ ಸರ್ಕಾರದವರು ಕೂಡ ಆ ನಿಟ್ಟಿನಲ್ಲಿ ಜಾಸ್ತಿ ಟೆನ್ಷನ್ ತೆಗೆದುಕೊಳ್ಳಕ್ಕೆ ಹೋಗಲಿಲ್ಲ. ಮತ್ತು ವಿದೇಶದಿಂದ ಬಂದಂಥ ಪ್ರಯಾಣಿಕರಿಗೂ ಕೂಡ ಜಾಸ್ತಿ ನಿಗಾ ಇಡಲಿಕ್ಕೂ ಹೋಗಲಿಲ್ಲ. ಹಾಗಾಗಿ ಆಮೇಲೆ ವಿಪರೀತ ಆಗ್ತಾ ಹೋಯಿತು. ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ್ವು. ಆಸ್ಪತ್ರೆಗಳಲ್ಲಿ ಬೆಡ್ಡೇ ಸಿಗ್ತಾ ಇಲ್ಲ. ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಮಸ್ಯೆ ಆಯಿತು. ಅದಕ್ಕಿಂತ ಬಹಳ ಮುಖ್ಯವಾಗಿ ಈ ಕೊರೋನಾದಿಂದ ಮೃತಪಟ್ಟಂತಹ ಈ ಶವ ಸಂಸ್ಕಾರ ಮಾಡಲಿಕ್ಕೆ ಜಾಗನೇ ಇಲ್ಲ. ಮಾಗಡಿ ಹತ್ರ ಒಂದು ತಾತ್ಕಾಲಿಕ ಸ್ಮಶಾನ ಕೂಡ ನಿರ್ಮಾಣ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಿತ್ತು. ಈ ಎಂತಹ ಪರಿಸ್ಥಿತಿ ಆಗಿತ್ತಂದರೆ ನೋಡಿ, ಚಾಮರಾಜನಗರದ ಪರಿಸ್ಥಿತಿ ಇನ್ನೂ ನಮ್ಮ ಕಣ್ಮುಂದೆ ಇದೆ. ಸಾಮೂಹಿಕವಾಗಿ ಜೀವ ಬಿಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ರಾಜಧಾನಿ ಬೆಂಗಳೂರಿಗೆ ಕಿಲ್ಲರ್ ಕೊರೋನಾ ಈಗ ರೀ ಎಂಟ್ರಿ ಕೊಟ್ಟಿದೆ. ಕೊರೋನಾ ಭೀತಿ ಹಿನ್ನೆಲೆ GPA ಅಧಿಕಾರಿಗಳು ಈಗ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಅಲರ್ಟ್ ಆಗಲೇಬೇಕಾಗಿದೆ. ನಾಳೆ GPA ಅಧಿಕಾರಿಗಳ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಕೊರೋನಾ ಸಂಬಂಧವಾಗಿ ಕೊರೋನಾ ಹೆಚ್ಚಳ ಬೆನ್ನಲ್ಲೇ ಅಧಿಕಾರಿಗಳಿಂದ ಸಭೆಯನ್ನು ಮಾಡ್ತಾರೆ. ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು, ವೈರಸ್ ತಡೆಗಟ್ಟಲಿಕ್ಕೆ ಯಾವ ರೀತಿ ನಾವು ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆನೇ ಮೀಟಿಂಗ್ ಆಗುತ್ತೆ. ಇನ್ನು GPA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ನಲ್ಲಿ ಸಾಕಷ್ಟು ಅಧಿಕಾರಿಗಳು ಭಾಗವಹಿಸ್ತಾರೆ. ವಿಶೇಷ ಆಯುಕ್ತರು, ಆರೋಗ್ಯ ಅಧಿಕಾರಿಗಳು ಕೂಡ ಆ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ರಾಜಧಾನಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿರುವಂತಹ ಈ ಕೊರೋನಾದಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸಬಾರ್ದು. ಯಾಕಂದರೆ ಕೋವಿಡ್-19 ಬಂದಂಥ ಸಂದರ್ಭದಲ್ಲಿ ಆ ಕೋವಿಡ್-19 ನಂತರ ಬಂದಂತಹ ಅನೇಕ ಉಪತಳಿಯ ಒಂದು ಉಪದ್ರ ಹೆಂಗಾಗಿತ್ತು ಅಂದರೆ ಜನರ ಜೀವ ಹಿಡಿದ್ಬಿಡ್ತು. ಉಸಿರಾಟಕ್ಕೆ ಸಮಸ್ಯೆ ಆಯಿತು. ಶೀತ, ನೆಗಡಿ, ಕೆಮ್ಮು ಬಂದಂಥ ಸಂದರ್ಭದಲ್ಲೇ ಸಾಕಷ್ಟು ಜನ ಹಾಸ್ಪಿಟ್ಲ್ ಕಡೆ ಮುಖ ಮಾಡ್ತಾ ಇದ್ರು. ಇನ್ನು ಮುಂದೆ ಹಿಂಗೆ ಆಗಬಾರ್ದು ಅಂತ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ GPA ಆಯುಕ್ತ ಮಹೇಶ್ವರ್ ರಾವ್ ಈಗ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.